ಓಕೆ. ರಕ್ಷಕ್ ಅವರು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ದರ್ಶನ್ ಸರ್ಗೆ ಯಾರು ಕಣ್ಣು ಬಿದ್ದಿರ್ಬೋದು ಅನ್ನೋದು ರಕ್ಷಕ್, ಯಾಕಂತ ಹೇಳಿದ್ರೆ ಸಾಕಷ್ಟು ಇನ್ನೂ ಅವ್ರು ಹೊರಗೆ ಬಂದಿಲ್ಲ. ಮೊನ್ನೆ ನೋಡಿದ್ರೆ ಚಾಪೆ ದಿಬ್ಬಿಗೋಸ್ಕರ ಒದ್ದಾಡಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ನೀವು? ನಾನು ಅವ್ರನ್ನ ತುಂಬ ಹತ್ರದಿಂದ ನೋಡಿರೋದಂಥ ವ್ಯಕ್ತಿ. ತುಂಬ ಚಿಕ್ಕ ವಯಸ್ಸಿನ ನೋಡಿದ್ದೀನಿ, ಅವ್ರ ಹತ್ರ ಬೈಸ್ಕೊಂಡಿದ್ದೀನಿ, ಓಡಿಸ್ಕೊಂಡಿದ್ದೀನಿ, ಜೀವನದ ಪಾಠ ಕಲ್ತಿದ್ದೀನಿ. ನೀನು ಹೆಂಗಿರಬೇಕು, ಏನು ಮಾಡಬೇಕು, ಇಂಡಸ್ಟ್ರಿಗೆ ಬರಬೇಕಾ, ಕೆರಿಯರ್ ಕಟ್ಕೊಬೇಕಾ, ಪ್ರತಿಯೊಂದು ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ. ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವತ್ತಿಗೂ ನಮ್ಮ ಭಾಷೆ ನಾನು ಬಿಟ್ಕೊಡೋ ಮಾತೇ ಇಲ್ಲ ಅಂತ. ಏನೇ ಆಗೋಗಲಿ ಅದು ಇವತ್ತಾಗಿರೋದೆಲ್ಲ ಎತ್ತಿಟ್ಟು ಒಂದು 2 ವರ್ಷ ನಾವು ಮರ್ತೋಗೇ ಬಿಡೋಣ. ಅದನ್ನು ಮುಂಚೆ ಮಾತಾಡಬೇಕು ಅಂತ ಹೇಳಿದ್ರೆ ಇಂಡಸ್ಟ್ರಿ ಆ ಥರ ವ್ಯಕ್ತಿ ಇನ್ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಹತ್ರದಿಂದ ನೋಡಿದವ್ರಿಗೆ ಗೊತ್ತಾಗುತ್ತೆ ಅವ್ರು ಏನು ಅಂತ. ಶೂಟಿಂಗ್ ಸ್ಪಾಟಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋರು ಗೊತ್ತಾಗುತ್ತೆ, ಅವ್ರ ಮನೆ ಟೈಮ್ ಸ್ಪೆಂಡ್ ಮಾಡಿರೋರು ಗೊತ್ತಾಗುತ್ತೆ, ಪಾರ್ಟಿ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋರು ಗೊತ್ತಾಗುತ್ತೆ ಅವ್ರು ಏನು ಅಂತ. ಅದು ಬಿಟ್ಟರೆ ಅವ್ರು ಹಂಗೆ ಮಾತಾಡ್ತಾರೆ, ಹಿಂಗೆ ಮಾಡಿಬಿಟ್ರೆ, ಹಂಗೆ ಮಾಡಿಬಿಟ್ರೆ ಅಂತ ಅಲ್ಲ. ನಿಮ್ಮಲ್ಲಿ ಯಾರೋ ಒಬ್ರಿಗೆ ಮೆಸೇಜ್ ಮಾಡಿದರೆ, ಇಲ್ಲ ಇನ್ನೊಬ್ರಿಗೆ ಯಾರಿಗೂ ಹರ್ಟ್ ಮಾಡಿದರೆ ನೀವು ಹಂಗೆ ರಿಯಾಕ್ಟ್ ಮಾಡ್ತೀರ. ಅದು ಮಿಸ್ಸಾಗಿ ಈ ಥರ ಆಯಿತು ಹೊರತು ಬಿಟ್ಟರೆ ಯಾರೇ ಇಂಟೆನ್ಷನಲ್ ಆಗಿ ಹಿಂಗೆ ಮಾಡಲೇಬೇಕು ಅನ್ನೋದು ಯಾವತ್ತೂ ಯಾರ್ದು ತಲೆ ಇರೋಲ್ಲ. ತೊಂದರೆ ಇಲ್ಲ. ಅದನ್ನೇ ಹೇಳಲ್ವಾ, ಆನೆ ಹೋಗ್ತಿದ್ರೆ 100 ನಾಯಿಗಳು ಬೊಗಳುತ್ತವಂತೆ, ಕಲ್ಲು ಹೊಡಿತಾನೆ ಇರ್ತಾರಂತೆ. ಅದಕ್ಕೆ ತಾಗೋತು ಇಲ್ಲ, ತಲೆನೂ ಕೆಡಿಸ್ಕೊಡಲ್ಲ, ಹೋಗ್ತಾನೆ ಇರುತ್ತೆ. ಇದೇ 12ನೇ ತಾರೀಕು ಡೆವಿಲ್ ಬರ್ತಿದೆ, ಡಿಸೆಂಬರ್ 12. ಅದಕ್ಕೆ ವೆಯ್ಟಿಂಗು. ಅದು ಪ್ರಮೋಷನ್ಸಲ್ಲಿ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ, ಏನೆಲ್ಲ ಮಾಡಬೇಕು, ಯಾವ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ರಕ್ಷಕ್? ಅದು ಇವಾಗಲೇ ಹೇಳ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ. ನನಗೊಂದು ಅಷ್ಟು ತಲೆಯಲ್ಲಿದೆ. ಅಂದರೆ ಒಂದು ಒಳ್ಳೆ ನೀಡ್ಗೋಸ್ಕರ ಮಾಡೋಣ, ಸುಮ್ಮನೆ ಎಲ್ಲೊಂದು ಕಡೆ ದುಡ್ಡು ವೇಸ್ಟ್ ಮಾಡಿ ಖರ್ಚು ಮಾಡಿ ಆ ಥರ ಮಾಡೋದು ಬೇಡ. ಯಾರೋ ಒಂದು ಆಶ್ರಮಕ್ಕೆ ಹೋಗೋದು, ಅಲ್ಲಿನೋ ಒಂದು ಬ್ಯಾಗ್ ಥರ ಬುಕ್ಸ್ ಥರ ಕೊಡೋದು, ಆ ನೀಡಲ್ಲಿ ಏನಾದ್ರು ಇದ್ದರೆ ಅವ್ರ ಹೆಸರಲ್ಲಿ ಆ ಥರ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಇದೇ ಥರ ಕ್ರಾಂತಿ ಟೈಮಲ್ಲಿ ಎಲ್ಲ ಊರುಗಳಿಗೆ ಹೋಗಿ ಟ್ಯಾಬ್ಲೋನಲ್ಲಿ ಪ್ರಮೋಷನ್ಸ್ ಮಾಡಿದ್ವಿ. ಅದೇ ಥರ ಇವತ್ತು ಡೆವಿಲ್ಲು ಜೊತೆಗೆ ಯಾವತ್ತಿಗೂ ಇರ್ತೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.